ಇಡಿ ಕೂಡ ಈಗ ಸುತ್ತಾಕೊಳ್ತಾ ಇದೆ. ಬಹಳ ಗಮನಿಸಬೇಕಾದಂಥ ಸಂಗತಿ. ಮುಡಾ ಹಣವನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಬಳಸಲಾಗಿದೆ. 387 ಕೋಟಿ ರೂಪಾಯಿನ ನೀವು ವರ್ಣಕ್ಕೆ ಬಳಸಿದಿರಿ. 387 ಕೋಟಿ ರೂಪಾಯಿನಲ್ಲಿ ಮುಡಕ್ಕೆ ಸೇರಿದಂಥ ಹಣದಲ್ಲಿ ನೀವು ಶ್ರೀರಂಗಪಟ್ಟಣದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂಗೆ ಇಡಿ ಕೇಸ್ ದಾಖಲಾಗಿದೆ. ಒಂದಾದ ಮೇಲೆ ಒಂದು ಸುತ್ತಾಕೊಳ್ತಾ ಇವೆ. ಮುಡಾ ಹಣವನ್ನು ಹೆಂಗೆ ಬಳಸಿದ್ರಿ ನೀವು ಬೇರೆ ಕ್ಷೇತ್ರಗಳಿಗೆ? ಕಾನೂನು ಬಾಹಿರವಾಗಿ ಇದನ್ನು ಬಳಕೆ ಮಾಡಲಾಗಿದೆ. PS ನಟರಾಜ್ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು. ದೂರಿನ ಮೇರೆಗೆ CS ಶಾಲಿನಿ ರಜನೀಶ್ ಅವರಿಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ಕೊಡಿ ಅಂತ ಕೂಡ ರಾಜ್ಯಪಾಲರು ಕೇಳಿದ್ದಾರೆ. ಬನ್ನಿ ಕಿರಣ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ ನಾನು ಹೇಳ್ತಾ ಇದ್ದೆ, ಒಂದಾದ ಮೇಲೆ ಒಂದು ಸಮಸ್ಯೆಗಳು ಸುತ್ತಾಕೊಳ್ತಾ ಇವೆ. ಈಗ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿದ್ದಂಥ ಫಂಡನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ಬಳಸಿರುವಂಥ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಕೇಸ್ ದಾಖಲಾಗಿದೆ ಅನ್ನುವಂಥ ಮಾಹಿತಿಗಳಿದೆ. ಹೆಚ್ಚಿನ ವಿವರ ಏನಿದೆ ಕಿರಣ್? ರಂಗನಾಥ್, ಮುಖ್ಯವಾಗಿ ಈಗಾಗಲೇ ಲೋಕಾಯುಕ್ತ ಪೊಲೀಸಲ್ಲಿ ಈ ಒಂದು 14 ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೊಂದು FIR ದಾಖಲಾಗಿತ್ತು, ಇದು ಒಂದು ಕಡೆ. ಅದರಲ್ಲಿ ಒಂದು ಸೆಕ್ಷನ್ ಇದೆ, ಏನು ಅಂದರೆ ಬೇನಾಮಿ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಒಂದು ಸೆಕ್ಷನ್ ಕೂಡ ಅದರಲ್ಲೂ ಇದೆ. ಅದು ಒಂದು ಕಡೆ ತನಿಖೆ ಆಯಿತು ಅಂತಂದರೆ, ಮತ್ತೊಂದು ಕಡೆ ಇದೇ ಮೂಡಾದಲ್ಲಿ ಸುಮಾರು ಸೆಪ್ಟೆಂಬರ್ 5ನೇ ತಾರೀಕು ಗವರ್ನರ್ ಒಂದು ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಬರೀತಾರೆ. 387 ಮೂಡಾದ ಏನು ಫಂಡ್ಸ್ ಇತ್ತು ಅದು ಬೇರೆ ಬೇರೆ ಕಡೆ ಡೈವರ್ಟ್ ಆಗಿದೆ. ಅದರಲ್ಲಿ ಮುಖ್ಯವಾಗಿ ವರ್ಣ ಮತ್ತು ಶ್ರೀರಂಗಪಟ್ಟಣ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಅಭಿವೃದ್ಧಿಗೆ ಡೆವಲಪ್ಮೆಂಟ್ಗೆ ಆಗಿದೆ. ಆದರೆ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಏನು ಆ್ಯಕ್ಟ್ ಪ್ರಕಾರ 15 ಮತ್ತು 25 ಸೆಕ್ಷನ್ ಪ್ರಕಾರ ಯಾವುದೇ ರೀತಿಯ ಈ ಒಂದು ಹೊಸ ಬಡಾವಣೆಗೆ ಮಾತ್ರ ಮೂಡ ಆ ಒಂದು ಹಣವನ್ನು ಬಳಕೆ ಮಾಡಬೇಕಾಗಿತ್ತು. ಆ ಒಂದು ಕಾನೂನಿನ ನಿಯಮ ಉಲ್ಲಂಘನೆ ಮಾಡಿ ಈ ಒಂದು ಹಣವನ್ನು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಒಂದನ್ನು ಕೂಡ ಒಂದು ಕೇಸ್ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ಕೂಡ ಚೀಫ್ ಸೆಕ್ರೆಟರಿ ಹತ್ರ ರಿಪೋರ್ಟ್ ಕೇಳಿದರು. ಇದು ಒಂದು ಕಡೆ. ಅದು ಆ ಒಂದು ಪ್ರಕರಣದಲ್ಲೂ ಕೂಡ ಇಡಿ ಅವರು ಕೂಡ ಪ್ರಾಥಮಿಕ ತನಿಖೆಯನ್ನು ಮತ್ತು ಜೊತೆಗೆ ಈಗಾಗಲೇ ಏನು FIR ರಿಜಿಸ್ಟರ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಾಥಮಿಕ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಇದಲ್ಲದೆ ಮತ್ತೊಂದು ವಿಚಾರ ಈಗಷ್ಟೇ ಬಂದಿರುವಂಥದ್ದು, ಮುಖ್ಯವಾಗಿ ಅಕ್ಟೋಬರ್ 2023ರಲ್ಲಿ ಬೆಂಗಳೂರಿನಲ್ಲೇ IT ರೈಡ್ ಮಾಡುತ್ತೆ. ಭಾಳಷ್ಟು ಕಡೆ ಬೆಂಗಳೂರಿನಲ್ಲಿ ರೈಡ್ ಮಾಡುತ್ತೆ. ಅದು ಕಾಂಟ್ರಾಕ್ಟರ್ಗಳಿರ್ಬೋದು, ಬೇರೆ ಬೇರೆ ಕಡೆ ಒಂದು ಅಕ್ಟೋಬರ್ನಲ್ಲಿ ಭಾಳಷ್ಟು ಕಳೆದ ವರ್ಷ ರೈಡ್ ಮಾಡಿದಾಗ ಸಾಕಷ್ಟು ಕಡೆ ಕ್ಯಾಶ್ಗಳು ಸಿಗುತ್ತೆ. ಅದು ಅಂಬಿಕಾಪತಿ ಅಂತ ಒಬ್ಬರು ಏನು ಒಂದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನು ಅಧ್ಯಕ್ಷರಿದ್ರು ಅವ್ರಿಗೆ ಸಂಬಂಧಪಟ್ಟಿದ್ದು, ಮತ್ತು ಬಸವೇಶ್ವರ ನಗರದಲ್ಲಿ ಕೆಲವೊಂದು ಮನೆಯಲ್ಲೂ ಕೂಡ ಸಾಕಷ್ಟು ಕ್ಯಾಶನ್ನು ಸಿಕ್ಕಿರುವಂಥದ್ದು, ಸುಮಾರು 40 ಕೋಟಿ 45 ಕೋಟಿ ಈ ರೀತಿ ಕ್ಯಾಶನ್ನು ಸಿಕ್ಕುತ್ತೆ. ಅದು IT ಅವರು ಕೂಡ ಬಹುಶಃ ಈ ಒಂದು ಪ್ರಕರಣಕ್ಕೆ ಅದು ಎಲ್ಲೋ ಒಂದು ಕಡೆ ಇದೇ ಮೂಡಕ್ಕೆ ಸಂಬಂಧಪಟ್ಟಂತೆ ಹಣ ಇರ್ಬೋದು ಅನ್ನೋದು, ಅದು ಕೂಡ ಆ ಪ್ರಕರಣವನ್ನು ಕೂಡ IT ಅವರು ED ಅವ್ರಿಗೂ ಕೂಡ ಕೊಟ್ಟಿದ್ರು. ಆ ಒಂದು ವಿಚಾರಣೆ ಕೂಡ ವಿಚಾರಣೆ ಕೂಡ ಈ ಒಂದು ಸಂಬಂಧಪಟ್ಟಂತೆ ಮೂಡಾದಲ್ಲಿ ಕೂಡ ವ್ಯಾಪ್ತಿಯಲ್ಲಿ ಬರುತ್ತೆ ಅನ್ನೋ ಒಂದು ವಿಚಾರ ಈಗಷ್ಟೇ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಒಟ್ಟಾರೆ ED ಅವರು ಕೂಡ ಕಂಪ್ಲೀಟ್ ಆಗಿ ಒಂದು ಕಡೆ ಈಗಾಗಲೇ ಕೇಸ್ ರಿಜಿಸ್ಟರ್ ಆಗಿರುವಂಥದ್ದು ಲೋಕಾಯುಕ್ತ ಪೊಲೀಸರಲ್ಲಿ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆ ಹಣ ಡೈವರ್ಟ್ ಆಗಿರುವಂಥದ್ದು ಇರ್ಬೋದು, ಮತ್ತು ಏನು ಈ ITಯಲ್ಲಿ ಹಿಂದೆ ರೈಡ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಣದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಮೂಡಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಿಕ್ಕಿನಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ರಂಗನಾಥ್, ಓಕೆ ಕಿರಣ್, ಹಾಗೆ ನೀವು ಸಂಪರ್ಕದಲ್ಲಿ 387 ಕೋಟಿ ರೂಪಾಯಿ ಬಳಕೆ ಇದೆಯಲ್ಲ, ಅದು ಕಾನೂನು ಬಾಹಿರ ಕ್ರಮ ಅನ್ನುವಂಥದ್ದು ಆರೋಪ.